ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಇವರು ಅದ್ಭುತ ನಟ, ಕಂಠದಾನ ಕಲಾವಿದ, ನಿರ್ದೇಶಕ ಹಾಗೂ ಬರಹಗಾರ. ಕೇವಲ ಒಂದೇ ವೃತ್ತಿಗೆ ಅವಲಂಬನೆಯಾಗದೆ ಸಕಲ ವಿದ್ಯೆಗಳನ್ನು ಕಲಿತು ಸಕಲ ಕಲಾವಲ್ಲಭರಾಗಿದ್ದಾರೆ. 3000ಕ್ಕೂ ಅಧಿಕ ಚಿತ್ರಗಳಿಗೆ ಕಂಠದಾನ ಮಾಡಿದ ಹೆಗ್ಗಳಿಕೆ ಇವರದ್ದು. ತಮ್ಮ ವೃತ್ತಿಯಿಂದ ಹಿಂದೆ ಸರಿಯದೆ ತಮ್ಮೊಳಗೆ ಆತ್ಮವಿಶ್ವಾಸ ಹಾಗೂ ತಾಳ್ಮೆಯನ್ನಿಟ್ಟುಕೊಂಡು ಯಶಸ್ಸಿಗಾಗಿ ಶಬರಿಯಂತೆ 25 ವರ್ಷಗಳ ಕಾಲ ಕಾದಿದ್ದಾರೆ. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ಆರುಮುಗ ರವಿಶಂಕರ್ ಅವರ ಜೀವನದ ಕೆಲವು ತುಣುಕುಗಳನ್ನು ನೋಡೋಣ ಬನ್ನಿ. ಇವರ ಪೂರ್ಣ ಹೆಸರು ಪುಡಿಪೆಡ್ಡಿ ರವಿಶಂಕರ್ ಎಂದು, ಆದರೆ ಕನ್ನಡಿಗರಿಗೆ ಆರುಮುಗ ರವಿಶಂಕರ್ ಎಂದೇ ಪರಿಚಯವಾಗಿದ್ದಾರೆ. ಇವರು 28 ನವೆಂಬರ್ 1966ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ದರು. ಆದರೆ ಇವರು ಬೆಳೆದದ್ದಲ್ಲ ತಮಿಳುನಾಡಿನ ಚೆನ್ನೈನಲ್ಲಿ. ಇವರ ತಂದೆ PJ ಶರ್ಮಾ, ತಾಯಿ ಕೃಷ್ಣಜ್ಯೋತಿ. ಇವರ ತಂದೆಯು ಕೂಡ ಓರ್ವ ನಟರಾಗಿದ್ದರು ಹಾಗೂ ಕಂಠದಾನ ಕಲಾವಿದರಾಗಿದ್ದರು. ಇವರು ಸಹ ತೆಲುಗು, ತಮಿಳು, ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇವರ ತಾಯಿಯೂ ಸಹ ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ಇವರ ಅಣ್ಣ ಸಾಯಿ ಕುಮಾರ್, ಅವರು ಸಹ ರವಿಯವರಿಗಿಂತ ಮುಂಚೆಯೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದರು. ಇವರು ಕೂಡ ತಮ್ಮ ತಂದೆಯಂತೆ ನಟನೆ ಹಾಗೂ ಕಂಠದಾನ ಕಲಾವಿದರಾಗಿದ್ದಾರೆ. ರವಿ ಅವರು ತೆಲುಗು ಕುಟುಂಬದವರಾದರೂ ಸಹ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡುವರು. 1975ರಲ್ಲಿ ಬಾಲನಟನಾಗಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ರವಿಶಂಕರ್ ಅವರು 1986ರಲ್ಲಿ ಮುಖ್ಯ ನಟನಾಗಿ R. ನಾರಾಯಣಮೂರ್ತಿ ಅವರ ಆಲೋಚಿಂಚಂದಿ ಎಂಬ ಚಿತ್ರದಲ್ಲಿ ನಟನೆ ಮಾಡಿದ್ದರು. ಇದು ಅವರ ಮೊದಲನೆಯ ಚಿತ್ರವಾಗಿತ್ತು. ಅದಾದ ನಂತರ ಮಧುರ ನಾಗರಿಲು ಹಾಗೂ ಕೀಚರಿಲು ಎಂಬ ಚಿತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿದರು. ಆದರೆ ಆಗ ಅಷ್ಟೇನು ಯಶಸ್ಸು ಕಾಣಲಿಲ್ಲ. ರವಿ ಅವರು ಆದರೂ ಪ್ರಯತ್ನ ನಿಲ್ಲಿಸದೆ 2001ರಲ್ಲಿ ಮತ್ತೆ ಎಂಟ್ರಿ ಕೊಟ್ಟು ರವಿ ಅವರು ವಿಲನ್ ಆಗಿ ಗೋಪಿಚಂದ್ ಅವರ ಮೊದಲನೆಯ ಚಿತ್ರ ತೋಲಿ ಒಲ್ಲಪುನಲ್ಲಿ ನಟನೆ ಮಾಡಿದ್ದರು. ಇವರ ಕಂಠದಾನಕ್ಕೆ ಹಾಗೂ ನಟನೆಗೂ ತುಂಬ ಮೆಚ್ಚುಗೆಗಳು ಕಂಡು ಬರುತ್ತಿದ್ದವು. ಆದರೆ ಈ ಚಿತ್ರವು ಕೂಡ ಫ್ಲಾಪ್ ಆದ ಕಾರಣ ರವಿ ಅವರು ಕಂಠದಾನ ಮಾತ್ರ ಮಾಡಿದ್ದರು. ಅದಾದ ನಂತರ 2011ರಲ್ಲಿ ಸುದೀಪ್ ಅವರೊಡನೆ ಕೆಂಪೇಗೌಡ ಎಂಬ ಚಿತ್ರದಲ್ಲಿ ಆರುಮುಗ ಎಂಬ ವಿಲನ್ ಪಾತ್ರ ಮಾಡಿದ್ದರು. ಈ ಚಿತ್ರದಲ್ಲಿ ಅವರ ನಟನೆ ಕನ್ನಡಿಗರ ಮೈಮನ ರೋಮಾಂಚನ ಮಾಡುವಂತಹದ್ದಾಗಿತ್ತು. ಈ ಚಿತ್ರ ರವಿ ಅವರಿಗೆ ಯಶಸ್ಸು ತಂದುಕೊಟ್ಟಿತ್ತು. ಕೆಂಪೇಗೌಡ ಚಿತ್ರದ ಬಳಿಕ ರವಿ ಅವರನ್ನು ಕೆಂಪೇಗೌಡ ರವಿಶಂಕರ್ ಅಥವಾ ಆರುಮುಗ ರವಿಶಂಕರ್ ಎಂದು ಕರೆಯಲಾರಂಭಿಸಿದ್ದರು. ಈ ಚಿತ್ರದ ನಂತರ ರವಿಶಂಕರ್ ಅವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ತುಂಬ ಬೇಡಿಕೆಯ ನಟರಾಗಿದ್ದರು. ನಂತರ ಇವರಿಗೆ ಮುಖ್ಯ ಪಾತ್ರಗಳು ಸಿಗಲು ಆರಂಭವಾದವು. 2011ರ ನಂತರ ಇವರು ಮಾಣಿಕ್ಯ, ದಂಡುಪಾಳ್ಯ, ಅಧ್ಯಕ್ಷ, ಚಾರುಲತಾ, ಬಚ್ಚನ್ ಇನ್ನೂ ಇತರ ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ತೆಲುಗು ಚಿತ್ರಗಳಾದ ಕುರುಡು, ಹ್ಯಾಪಿ ಹ್ಯಾಪಿ ಹಾಗೂ ತಮಿಳಿನಲ್ಲಿ ಹೈಟೆಕ್ ಕಾರನ್, ಕೊಲೈಕಾರನ್ ಎಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2011ರ ನಂತರ ಇವರಿಗೆ ಅಭಿಮಾನಿಗಳು ಹೆಚ್ಚಾಗುತ್ತಾ ಹೋಯಿತು. ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಸಕಲ ಕಲಾವಲ್ಲಭ ರವಿಶಂಕರ್ ಅಭಿಮಾನಿಗಳ ಸಂಘ ಎಂಬ ಸಂಘವನ್ನು ಇವರ ಅಭಿಮಾನಿಗಳು ಪ್ರಾರಂಭ ಮಾಡಿದ್ದಾರೆ. ರವಿಶಂಕರ್ ಅವರು ಇಲ್ಲಿಯವರೆಗೆ 3000ಕ್ಕೂ ಅಧಿಕ ಚಿತ್ರಗಳಲ್ಲಿ ಕಂಠದಾನ ಮಾಡಿದ್ದಾರೆ. ಅದರಲ್ಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಸಿನಿಮಾಗಳು ಸೇರಿವೆ. ದೊಡ್ಡ ದೊಡ್ಡ ನಟರಿಗೆ ತಮ್ಮ ಸ್ವರವನ್ನು ನೀಡಿದ್ದಾರೆ. ಅದರಲ್ಲಿ ದೇವರಾಜ್, ಪ್ರಕಾಶ್ ರಾಜ್, ಚರಣ್ ರಾಜ್ ಮುಂತಾದ ನಟರಿಗೆ ಕಂಠದಾನ ಮಾಡಿದ್ದಾರೆ. 2002ರಲ್ಲಿ ದುರ್ಗಿ ಎಂಬ ಚಿತ್ರಕ್ಕೆ ನಿರ್ದೇಶನವನ್ನು ಸಹ ಮಾಡಿದ್ದರು. 2009ರಲ್ಲಿ ಅರುಂಧತಿ ಎಂಬ ಚಿತ್ರಕ್ಕೆ ಸೋನು ಸೂದ್ ಅವರಿಗೆ ಡಬ್ಬಿಂಗ್ ಮಾಡಿದ್ದಾಗ ಅವರಿಗೆ ಬೇರೆ ಬೇರೆ ಮಾಧ್ಯಮಗಳಿಂದ ಪ್ರಶಂಸೆಗಳು ಬರಲು ಪ್ರಾರಂಭವಾದವು. ಅಂದಿನಿಂದ ಇವರು ಬೊಮ್ಮಾಲಿ ರವಿಶಂಕರ್ ಎಂದೇ ಹೆಸರು ಬಂತು. ರವಿ ಅವರು ಸಿನಿಮಾ ಸಾಧನೆಗಾಗಿ ಇವರು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅವು 1999ರಲ್ಲಿ ಪ್ರೇಮಕಥಾ, 2002ರಲ್ಲಿ ಇಂದ್ರ, ಇನ್ನೂ ಕೆಲವು ಚಿತ್ರಕ್ಕೆ ನಂದಿ ಪ್ರಶಸ್ತಿ ಲಭಿಸಿದೆ. 2011ರ ಕೆಂಪೇಗೌಡ ಚಿತ್ರದ ವಿಲನ್ ಪಾತ್ರಕ್ಕೆ ಬೆಂಗಳೂರು ಟೈಮ್ಸ್ ಆಫ್ ಫಿಲಂ ಪ್ರಶಸ್ತಿ, 2015ರ ಮಾಣಿಕ್ಯ ಚಿತ್ರದಲ್ಲಿ ವಿಲನ್ ಪಾತ್ರಕ್ಕೆ ಸೀಮಾ ಪ್ರಶಸ್ತಿ ದೊರೆತಿವೆ. ಇದಿಷ್ಟೇ ಅಲ್ಲದೆ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ರವಿ ಅವರು ಅರುಂಧತಿ ಚಿತ್ರದ ನಂತರ ಇವರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಬಹುದೆಂದು ಭಾವಿಸಿದ್ದರಂತೆ. ಆದರೆ ಅದು ಆಗಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. 2011ರಲ್ಲಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡಿದ್ದಕ್ಕೆ ರವಿ ಅವರಿಗೆ ಈ ಸ್ಥಾನ ದೊರೆತಿದೆ ಎಂದು ಹೇಳಲಾಗುತ್ತದೆ.
ರವಿಶಂಕರ್ ಅವರು ಮಾತೃಭಾಷೆ ತೆಲುಗು ಆದರೂ ಸಹ ಜೀವನದ ಭಾಷೆ ಕನ್ನಡ ಎಂದಿದ್ದಾರೆ. ನನ್ನ ಹಾಗೂ ನನ್ನ ತಾಯಿಯ ಕನಸನ್ನು ಪೂರೈಸಿದ್ದು ಕರ್ನಾಟಕದ ಜನತೆ ಎಂದು ಹೇಳಿಕೊಂಡಿದ್ದಾರೆ. ಹಾಗಾಗಿ ನನ್ನ ಮೊದಲ ಆದ್ಯತೆ ಕನ್ನಡ ಚಿತ್ರಗಳಿಗೆ ಎಂದು ಹೇಳಿದ್ದಾರೆ. ಇದಿಷ್ಟು ಆರುಮುಗ ರವಿಶಂಕರ್ ಅವರ ಜೀವನದ ಪರಿಚಯವಾಗಿತ್ತು. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.